ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಯತ್ನಾಳ್ ಮತ್ತು ಯಡಿಯೂರಪ್ಪ ಕುಚುಕು ದೋಸ್ತರು. ಯಡಿಯೂರಪ್ಪನವ್ರನ್ನ ಬೈಯೋದು ಬರೀ ನಾಟಕ. ಬಿಗ್ ಬ್ಲಾಸ್ಟ್ ಸಿಡಿಸಿದಂಥ ಲಿಂಗಾಯತ ಮುಖಂಡ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ದಾವಣಗೆರೆ ದಕ್ಷಿಣ ಚುನಾವಣಾ ಕ್ಷೇತ್ರ ಮತ್ತು ಬಾಗಲಕೋಟೆಯ ಕ್ಷೇತ್ರದ ಈ ಉಪಚುನಾವಣೆಯ ಕಾವು ಯಾವ ಲೆವೆಲಿಗೆ ತಾರಕಕ್ಕೆ ಏರಿದೆ ಅಂದರೆ, ಕೆಲವೊಂದು ಮುಖಂಡರು ವೈಯಕ್ತಿಕವಾಗಿ ತೇಜೋವಧೆ ಮಾಡುವಂಥ ಒಂದು ಮಟ್ಟಿಗೆ ಇಳಿದುಬಿಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರ ಅಂತ ಬಂದಾಗ ಬೈ ಎಲೆಕ್ಷನ್ ಅನ್ನುವುದು ಕಾಂಗ್ರೆಸ್ಗೆ ಒಂದು ಕಬ್ಬಿಣದ ಕಡಲೆ ಆಗಿಬಿಟ್ಟಿದೆ. ಏನೋ ದಾವಣಗೆರೆಯಲ್ಲಿ ಗೆದ್ದು ಬಿಡಬಹುದು, ಆದರೆ ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ಏನು? ಒಂದು ಕಡೆ ಚರಂತಿ ಮಠರ ಪರವಾಗಿ ಇಡೀ BJP ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟಿದೆ. ಜೊತೆಗೆ ಇಡೀ ಸರ್ಕಾರ ಮತ್ತು DK ಶಿವಕುಮಾರ್ ಆದಿಯಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ದಾಖಲೆಯ ಗೆಲುವನ್ನು ಪಡೆಯಲೇಬೇಕು. ಅಂದರೆ ಸರಿಸುಮಾರು 50ಕ್ಕೂ ಹೆಚ್ಚು ಸಾವಿರ ಮತಗಳಿಂದ ಅಂತರದಿಂದ ಗೆಲ್ಲಲೇಬೇಕೆನ್ನುವಂಥ ಪಣಕ್ಕೆ ಇಡೀ ದಾವಣಗೆರೆಯ ಸಾಮ್ರಾಜ್ಯವನ್ನು ಆಳಿದಂಥ ಮತ್ತು ದಾವಣಗೆರೆಯ ಕಟ್ಟಿ ಬೆಳೆಸಿದಂಥ ಶಾಮನೂರು ಕುಟುಂಬ ಪಣಕ್ಕೆ ಬಿದ್ದಿದೆ ಮತ್ತು ಬೀದಿಗಿಳಿದಿದೆ. ಇವೆಲ್ಲದರ ನಡುವೆ ಇದೀಗ ಬಾಗಲಕೋಟೆಯಲ್ಲಿ ಚರಂತಿಮಠ ಅವರ ಪರವಾಗಿ ಯಾವ ಲೆಕ್ಕದಲ್ಲಿ BSY, ಯಾವ ಲೆಕ್ಕದಲ್ಲಿ ರಾಜ್ಯಾಧ್ಯಕ್ಷರಾದಂಥ ಅಂದರೆ BJP ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು ಪ್ರಚಾರ ಮಾಡ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ರಾಮುಲು ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಇಡೀ ಪಕ್ಷ ಬಾಗಲಕೋಟೆಯನ್ನಾದರೂ ಗೆಲ್ಲಬೇಕು, ಆ ಮುಖಾಂತರ ಕಾಂಗ್ರೆಸ್ಗೆ ಸಡ್ಡನ್ನು ಹೊಡೆಯಬೇಕು ಎನ್ನುವಂಥ ಒಂದು ಪ್ಲ್ಯಾನ್ ಮಾಡಿಕೊಂಡಿದೆ. ಅದರ ಮತ್ತೊಂದು ಭಾಗವಾಗಿ ವೀರಣ್ಣ ಚರಂತಿಮಠ ಅವರ ಪರವಾಗಿ ಹಿಂದೂ ಹುಲಿ ಯತ್ನಾಳ್ ಕೂಡ ಪ್ರಚಾರಕ್ಕೆ ಬಂದಿದ್ದಾರೆ. ಮತ್ತು ಆ ರೆಬಲ್ ತಂಡದ ಸದಸ್ಯರಾಗಿರುವಂಥ ಸೋಮಣ್ಣ, ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ಯತ್ನಾಳ್ ಜೊತೆಗೆ ಎಲ್ಲರೂ ಜೊತೆಗೂಡಿ ಇದೀಗ ವೀರಣ್ಣ ಚರಂತಿಮಠ ಅವ್ರನ್ನ ಗೆಲ್ಲಿಸಲೇಬೇಕು ಎನ್ನುವಂಥ ಒಂದು ಮಟ್ಟಿಗೆ ಪಣವನ್ನು ತೊಟ್ಟಿದ್ದಾರೆ. ಮತ್ತು ಪ್ರೆಸ್ ಮೀಟನ್ನು ಕೂಡ ಮಾಡಿದರೆ ಯತ್ನಾಳ್ ಅವರು ಪ್ರೆಸ್ ಮೀಟ್ ಮಾಡಿದಾಗ ಯಾವ ಪ್ರೆಸ್ ಮೀಟಲ್ಲಾದರೂ ಅವರು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಮಗನನ್ನು ಬೈಯದೇ ಇರುವಂಥ ಕ್ಷಣಗಳಿಲ್ಲ. ಆದರೆ ನಿನ್ನೆ ಪ್ರೆಸ್ ಮೀಟ್ ಮಾಡಿದಾಗ ಅಂದರೆ ಮಾಧ್ಯಮಗೋಷ್ಠಿಯನ್ನು ಮಾಡಿದಾಗ, ಇಲ್ಲ ನಾನು ಪೂಜ್ಯ ತಂದೆ ಮತ್ತು ಅವನ ಮಗನ ಸದ್ಯಕ್ಕೆ ಬೈಬಾರ್ದು ಅಂತ ಹೇಳಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾದರೆ ಹೇಳಿದವರು ಯಾರು? ಇದು ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಇದರ ಮಧ್ಯೆ ಪದೇ ಪದೇ ಯಡಿಯೂರಪ್ಪನವರನ್ನು ಬೈತಾ ಇದ್ದಂಥ ಯತ್ನಾಳವರು ಯಾಕೆ ಈಗ ಬೈತಾ ಇಲ್ಲ ಎನ್ನುವಂಥ ಪ್ರಶ್ನೆ ಮೂಡುವುದು ಸಹಜ ಕೂಡ. ಯಾರಿಗಿವರಿಗೆ ಸೂಚನೆಯನ್ನು ಕೊಟ್ಟರು ಬೈಬೇಡ ಅಂತ? ಯಾಕಂದರೆ ಯತ್ನಾಳ್ ಅವರು 2025 ಮಾರ್ಚ್ ತಿಂಗಳಲ್ಲಿ BJPಯಿಂದ ಉಚ್ಚಾಟನೆ, ಅಂದರೆ 6 ವರ್ಷಗಳ ಕಾಲ ಉಚ್ಚಾಟನೆ ಆಗಿದ್ದಾರೆ. ಅವರು JCB ಪಕ್ಷವನ್ನು ಕಟ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಅವ್ರ ಜೊತೆಗೆ ಯಾರು ರೆಬಲ್ ನಾಯಕರು ಬರ್ತಾರೆ ಅನ್ನುವಂಥ ಸುಳಿವು ಕೂಡ ಸಿಗ್ತಾ ಇಲ್ಲ. ಈ ನಡುವೆ ನನಗೆ ಯಾರ ಗ್ರೀನ್ ಸಿಗ್ನಲ್ ಬೇಡ, ನಾನು BJPಗೆ ಸೇರಬೇಕಂದ್ರೆ ನನಗೆ BJP ಪಕ್ಷವೇ ಕರೆ ಮಾಡಿ ಕಾಲ್ ಮಾಡಿ ನನ್ನನ್ನು ಸೇರಿಸ್ಕೊಳ್ಬೇಕು ಹೊರತು BJP ಸೇರಿಸ್ಕೊಳ್ಳಿ ಅನ್ನುವಂಥ ದುಂಬಾಲು ಬಿದ್ದು ಕಾಲಿಗೆ ಬೀಳುವಂಥ ವ್ಯಕ್ತಿ ನಾನಲ್ಲ. ಒಂದು ವೇಳೆ ಸೇರಿಸ್ಕೊಂಡಿಲ್ಲ ಅಂದರೆ ನನ್ನ ಪಾಡಿಗೆ ನಾನು ಪಕ್ಷವನ್ನು ಕಟ್ತೇನೆ ಮತ್ತು ನನ್ನ ಪಾಡಿಗೆ ನಾನು ರಾಜಕೀಯ ಮಾಡ್ತೇನೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಮುಲಾಜಿಲ್ಲ. ಆದರೆ ಯಾಕೆ ಯಡಿಯೂರಪ್ಪನವ್ರನ್ನ ಬೈತಾ ಇದ್ದಾರೆ? ಯಾಕೆ ಯಡಿಯೂರಪ್ಪನವ್ರು ಈ ಕಾಲದಲ್ಲಿ ಬೈತಾ ಇಲ್ಲ? ಯಾಕೆ ಹಿಂದೆ ಬೈತಾ ಇದ್ರು? ಮತ್ತು ಯಾಕೆ ಈಗ ಚುನಾವಣೆ ಮುಗಿಯುವ ತನಕ ಬೈತಾ ಇಲ್ಲ ಎನ್ನುವಂಥ ಪ್ರಶ್ನೆ ಇದೀಗ ಲಿಂಗಾಯತ ಮುಖಂಡರಾದಂಥ ಒಬ್ಬ ಕಾಂಗ್ರೆಸ್ ಮುಖಂಡರು ಕೂಡ ಇದೀಗ ಸ್ಪಷ್ಟವಾದ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅವರ ಹೇಳಿಕೆಯನ್ನು ಗಮನಿಸಿದಾಗ ಹೌದು, ಹೀಗೂ ಇರ್ಬೋದ, ಹೀಗಾಗತ್ತೆ, ಹೀಗಿದೆ ಅನ್ನುವಂಥ ಒಂದು ಊಹಾಪೋಹ, ಒಂದು ಗೊಂದಲ ಹುಟ್ಟುವುದು ಕೂಡ ಸಹಜ. ನಾನು ಯಾವ ಲಿಂಗಾಯತ ಮುಖಂಡ ಯಾಕೆ ಹೇಳಿದ್ರು, ಈ ವಾಕ್ಯವನ್ನು ಯಾಕೆ ಹೇಳಿದ್ರು ಎನ್ನುವುದಕ್ಕಿಂತ ಮೊದಲು ಕೆಲವೊಂದಿಷ್ಟು ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಯಾರು, ಜೊತೆಗೆ ಬಾಗಲಕೋಟೆಯ ಕ್ಷೇತ್ರದ ಅಭ್ಯರ್ಥಿ ಯಾರು ಮತ್ತು ಯಾರ ಪರ, BJPಯ ಒಳಗಿರೋ ಬಣಗಳ ಯಾರ ಪರ ಎನ್ನುವುದನ್ನು ಹೇಳ್ತಾ ಹೋಗ್ತೇನೆ. ನೋಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಕಡೆ ರೇಣುಕಾಚಾರ್ಯ ಅವರು ತಮ್ಮ ಅಭ್ಯರ್ಥಿಯಾದಂಥ ಅಜಯ್ ಕುಮಾರ್ಗೆ ಟಿಕೆಟ್ ಕೊಡಬೇಕು ಮತ್ತು ಅವರೇ ನಿಲ್ಲಬೇಕು ಎನ್ನುವಂಥ ಒಂದು ದೊಡ್ಡದಂಥ ಶಪಥ ಮತ್ತು ರಾಜಕಾರಣ ಕೂಡ ಮಾಡಿದರು. ಯಾಕಂದರೆ ಶಾಮನೂರು ಶಿವಶಂಕರಪ್ಪನ ವಿರುದ್ಧ ಅಜಯ್ ಕುಮಾರ್ ಅವರು ಸೋತಿದ್ರು. ಅವರಿಗೆ ಈಗ ಟಿಕೆಟ್ ಕೊಟ್ಟರೆ ಆ ಟಿಕೆಟ್ಗೆ ಬೆಲೆ ಬರುತ್ತೆ ಮತ್ತು ನಮ್ಮ ಅಭ್ಯರ್ಥಿ ಗೆಲ್ಲಬಹುದು ಎನ್ನುವಂಥ ಬಣ ಕೂಡ ಇತ್ತು, ಅಂದರೆ ಆಸೆ ಕೂಡ ಇತ್ತು. ಆದರೆ ರೇಣುಕಾಚಾರ್ಯ ಅವರು ಯಾರ ಗುಂಪು ಅಂದರೆ ಅದು BS ಯಡಿಯೂರಪ್ಪ ಮತ್ತು ಪುತ್ರರಾದಂಥ BY ವಿಜಯೇಂದ್ರ ಬಣದ ಒಬ್ಬ ಮುಖ್ಯ ಲೀಡರ್ ಅಂತ ಹೇಳ್ಬೋದು, ಅಥವಾ ಮುಂಚೂಣಿಯ ಲೀಡರ್ ಅಂತ ಹೇಳ್ಬೋದು. ಆದರೆ ಟಿಕೆಟ್ ಸಿಕ್ಕಿದ್ದು BSY ರೆಬಲ್ ಆಗಿರುವಂಥ ಅಥವಾ BSY ಬಣದ ರೆಬಲ್ ಆಗಿರುವಂಥ ಸಿದ್ದೇಶ್ವರ ಬಣದ SDK ಅವರಿಗೆ, ಅಂದರೆ ಶ್ರೀನಿವಾಸ ದಾಸ ಕರಿಯಪ್ಪ ಅವರಿಗೆ ಟಿಕೆಟ್ ಸಿಕ್ತು. ಅಷ್ಟರ ಮಟ್ಟಿಗೆ ದಾವಣಗೆರೆ ಕ್ಷೇತ್ರದಲ್ಲಿ ಈ ಬಣ ರಾಜಕೀಯ ಇಲ್ಲ ಒಂದಾಗಿ ಹೋಗ್ತೇವೆ ಅನ್ನುವಂಥ ಮುನ್ಸೂಚನೆ ಸಿಕ್ಕರೂ ಕೂಡ ಅಲ್ಲಿ ಮೇಲುಗೈಯಾಗಿದ್ದು ಸಿದ್ದೇಶ್ವರ ಬಣಕ್ಕೆ, ಅಂದರೆ
ಸಿದ್ದೇಶ್ವರ ಬಣದಲ್ಲಿ ಯಾರ್ಯಾರು ಇದ್ದಾರೆ ಅಂದರೆ ಜಾರಕಿಹೊಳಿ ಇದ್ದಾರೆ, ಸಿದ್ದೇಶ್ವರ್ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಬಿ ಪಿ ಹರೀಶ್ ಇದ್ದಾರೆ, ಜೊತೆಗೆ ಯತ್ನಾಳ್ ಕೂಡ ಇದ್ದಾರೆ, ಜೊತೆಗೆ ಪ್ರತಾಪ್ ಸಿಂಹ ಕೂಡ ಇದ್ದಾರೆ. ಇದು ಒಂದು ಕತೆ. ಇನ್ನು ಎರಡನೇದಾಗಿ ಬಾಗಲಕೋಟೆಯ ಕ್ಷೇತ್ರದಲ್ಲಿ ಟಿಕೆಟ್ ಕಣ್ಮುಚ್ಚಿ ಕೊಟ್ಟಿದ್ವು ಯಾರಿಗಂದರೆ ಅಲ್ಲಿ ಯಾರ ಹೋರಾಟವೂ ಇರಲಿಲ್ಲ. ಅಲ್ಲಿ ಎರಡನೇ ಅಭ್ಯರ್ಥಿ ಕೂಡ ಬಿ ಜೆ ಪಿಯಿಂದ ಕಣ್ಣು ಮುಚ್ಚಿ ಟಿಕೆಟ್ ಘೋಷಣೆ ಮಾಡಿದ್ದು ಅಂದರೆ ಅದು ಲಾಸ್ಟ್ ಟೈಮ್ ಸೋತಂತ ಅಂದರೆ ಮೇಟಿಯವರ ವಿರುದ್ಧ ಕೇವಲ 5,600 ಮತಗಳ ಅಂತರದಿಂದ ಸೋತಂತ ಲಿಂಗಾಯತ ಮುಖಂಡರಾದಂಥ, ಜೊತೆಗೆ ಒಬ್ಬ ಸಿದಾಸಾದ ಒಬ್ಬ ಸಿಟ್ಟಿನ ಮನುಷ್ಯನಾದಂಥ ವೀರಣ್ಣ ಚರಂತಿಮಠ್ ಅವರಿಗೆ. ವೀರಣ್ಣ ಚರಂತಿಮಠ್ ಯಾರ ಪರ, ಯಾರ ಅಭಿಮಾನಿ, ಯಾರೋ ಒಬ್ಬ ಒಂದು ಅನುಯಾಯಿ ಎನ್ನುವುದನ್ನು ನೋಡ್ತಾಯಿದ್ರೆ ಅವರು ಪಕ್ಕ ಯಡಿಯೂರಪ್ಪನವರ ಬಣ, ಯಡಿಯೂರಪ್ಪನವರ ಅನುಯಾಯಿ. ಯಾಕಂದರೆ ಯಡಿಯೂರಪ್ಪ ಜೊತೆಗೆ ತುಂಗ, ಜೊತೆಗೆ ಅನಂತಕುಮಾರ್ ಇವರ ಜೊತೆಗೂಡಿ ಬಿ ಜೆ ಪಿಯನ್ನು ಉತ್ತರ ಕರ್ನಾಟಕದಲ್ಲಿ ಬೆಳೆಸಿದಂಥವ್ರು. ಹೀಗಾಗಿ ಪಕ್ಕ ಕಟ್ಟರಾಗಿರುವಂಥ ಒಬ್ಬ ಅಭಿಮಾನಿ, ಒಬ್ಬ ಅನುಯಾಯಿ ಮತ್ತು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತ. ಹಾಗಾದರೆ ಲಿಂಗಾಯತ ಮುಖಂಡರೊಬ್ಬರು ಹೇಳಿದ ವಾಕ್ಯ ಇದೆಯಲ್ಲ, ಅದರ ವಿಷಯಕ್ಕೆ ಬರ್ತೇನೆ. ಯತ್ನಾಳ್ ಅವರು ಬೇಕಾಬಿಟ್ಟಿಯಾಗಿ ಯಡಿಯೂರಪ್ಪನವ್ರನ್ನ ಬೈತಾರೆ, ಸುಮ್ಮನೆ ನಾಟಕ. ಅವರು ಬಿ ಜೆ ಪಿಗೆ ಸುಮ್ಮನೆ ಸೇರ್ಕೊಳ್ಬೇಕಿತ್ತು. ಅವರು ಕೂಡ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತ. ಸುಮ್ಮನೆ ಕಾರ್ಯಕರ್ತನಾಗಿ ಇದ್ಕೊಂಡು ಬಿ ಜೆ ಪಿಯ ಅಧ್ಯಕ್ಷರಾದಂಥ ಯಡಿಯೂರಪ್ಪನವರ ಮಗನಂತ ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರನ್ನ ಬೈಕೊಂಡು ತಿರುಗ್ತಾರೆ ಹೊರತು ಯತ್ನಾಳ್ ಈಗಲೂ ಕೂಡ ಬಿ ಜೆ ಪಿಯ ಒಬ್ಬ ಕಾರ್ಯಕರ್ತ. ಅವ್ರಿಗೆ ಬಿ ಜೆ ಪಿಗೆ ಹೋಗಲಿ ಮನಸ್ಸಿದೆ, ಅಥವಾ ಬಿ ಜೆ ಪಿಯ ಕಾರ್ಯಕರ್ತನೇ ಆಗಿಬಿಟ್ಟಿದ್ದಾರೆ. ಸುಖ ಸುಮ್ಮನೆ ಬೇರೆಯವ್ರಿಗೆ ಬೈಕೊಂಡು ಅಡ್ಡಾಡ್ತಿದ್ದಾರೆ ಹೊರತು ಅವರಿಗೆ ಮತ್ತು ಯಡಿಯೂರಪ್ಪನವ್ರಿಗೆ ಯಾವುದೇ ಒಂದು ವೈಮನಸ್ಸಿಲ್ಲ. ಸುಖ ಸುಮ್ಮನೆ ನಾಟಕವಾಗಿ ಯಡಿಯೂರಪ್ಪನವ್ರು ಬೈತಾರೆ ಮತ್ತು ವಿಜೇಂದ್ರನವ್ರು ಬೈತಾರೆ. ಯಾಕಂದರೆ ಒಂದು ವೇಳೆ ಯಡಿಯೂರಪ್ಪನವರ ವಿರೋಧಿಯಾಗಿದ್ದರೆ ಯತ್ನಾಳ್ ಅವರು, ಒಂದು ವೇಳೆ ಯಡಿಯೂರಪ್ಪನವರ ಬಣದ ವಿರೋಧಿಯಾಗಿದೆ ಯತ್ನಾಳ್ ಅವರು ವೀರಣ್ಣ ಚರಂತಿಮಠ್ ಅವರ ಪರವಾಗಿ ಪ್ರಚಾರ ಮಾಡಬಾರ್ದಿತ್ತು. ಯಾಕಂದರೆ ಈ ವೀರಣ್ಣ ಚರಂತಿಮಠ್ ಅವರು ಯಡಿಯೂರಪ್ಪನವರ ಒಬ್ಬ ಅಭಿಮಾನಿ, ಅನುಯಾಯಿ ಮತ್ತು ಬಿ ಜೆ ಪಿಯ ಕಟ್ಟರ್ ಕಾರ್ಯಕರ್ತ. ಒಂದು ವೇಳೆ ಯತ್ನಾಳ್ ಅವರು ಬಿ ಜೆ ಪಿ ವಿರೋಧಿಯಾಗಿದ್ದರೆ ಅಥವಾ ರೆಬಲ್ ನಾಯಕರಾಗಿದ್ದರೆ ಯಡಿಯೂರಪ್ಪನವರ ವಿರೋಧಿ ಬಣದಲ್ಲಿ ಟಿಕೆಟ್ ಗುರುತಿಸಿಕೊಂಡಿರುವಂಥ ತೆಗೆದುಕೊಂಡಿರುವಂಥ ಶ್ರೀನಿವಾಸ ದಾಸ ಕರಿಯಪ್ಪನವರ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬರಬೇಕಿತ್ತು. ಅಂದರೆ ಸಿದ್ದೇಶ್ವರ ಬಣದ ಅಭ್ಯರ್ಥಿಯಾಗಿರುವಂಥ ಶ್ರೀನಿವಾಸ ದಾಸ ಕರಿಯಪ್ಪನವರ ಪರವಾಗಿ ಪ್ರಚಾರಕ್ಕೆ ಬರಬೇಕಿತ್ತು. ಆದರೆ ದಾವಣಗೆರೆ ಕ್ಷೇತ್ರಕ್ಕೆ ಯತ್ನಾಳ್ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಯಡಿಯೂರಪ್ಪನವರ ಬಣಕ್ಕೆ ಟಿಕೆಟ್ ಸಿಕ್ಕಿಲ್ಲ. ಯಾಕೆಂದರೆ ಯತ್ನಾಳ್ ಅವರು ಮತ್ತು ಯಡಿಯೂರಪ್ಪನವರು ಕುಚುಕು ದೋಸ್ತರು. ಹಾಗಾಗಿ ಅಲ್ಲಿ ಯಡಿಯೂರಪ್ಪನವರ ಬಣಕ್ಕೆ ಟಿಕೆಟ್ ಸಿಕ್ಕಿಲ್ಲದ ಕಾರಣಕ್ಕಾಗಿ ದಾವಣಗೆರೆ ಕ್ಷೇತ್ರಕ್ಕೆ ಯತ್ನಾಳ್ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಯಾಕೆ ದಾವಣಗೆರೆ ಕ್ಷೇತ್ರದ ಬಿಟ್ಟು ಬಾಗಲಕೋಟೆ ಕ್ಷೇತ್ರಕ್ಕೆ ಯಾಕೆ ಪ್ರಚಾರಕ್ಕೆ ಬಂದಿದ್ದಾರೆ ವೀರಣ್ಣ ಚರಂತಿಮಠ್ ಅವರ ಪರವಾಗಿ ಅಂದರೆ ವೀರಣ್ಣ ಚರಂತಿಮಠ್ ಅವರು ವೀರಣ್ಣ ಚರಂತಿಮಠ್ ಅವರು ಯಡಿಯೂರಪ್ಪನವರ ಅಭಿಮಾನಿ, ಯಡಿಯೂರಪ್ಪನವರ ಅನುಯಾಯಿ ಮತ್ತು ಯಡಿಯೂರಪ್ಪನವರು ಹೇಳ್ದಂಗೆ ಕೇಳುವಂಥ ಒಬ್ಬ ಮನುಷ್ಯ. ಹಾಗಾಗಿ ಯತ್ನಾಳ್ ಅವರು ಯಡಿಯೂರಪ್ಪನವರ ಪರವಾಗಿ ಚರಂತಿಮಠ್ ಅವರ ಪ್ರಚಾರ ಮಾಡಲಿಕ್ಕೆ ಬಂದಿದ್ದಾರೆ ಎನ್ನುವಂಥ ಒಂದು ಟ್ವಿಸ್ಟ್ ಕೊಟ್ಟವರು ಯಾರಂದರೆ ಅದು ಲಿಂಗಾಯತ ಮುಖಂಡರಾಗಿರುವಂಥ ಕಾಂಗ್ರೆಸ್ ಪಕ್ಷದ ಸಚಿವರಾಗಿರುವಂಥ ಜೊತೆಗೆ ಯತ್ನಾಳ್ ಅವರ ಮಗನ ಮದುವೆಗೆ ಬಂದಿರುವಂಥ ಮತ್ತು ಕೆಲವೊಂದು ಆ ಮದುವೆಯ ಸಮಾರಂಭದಲ್ಲೂ ಕೂಡ ಯತ್ನಾಳ್ ಅವರೇ ಸ್ವತಃ ಹೋಗಿ ಎಂ ಬಿ ಪಾಟೀಲ್ ಅವರು ಹಾಗೆ ಹೇಳಿದವರು ಯಾರಂದರೆ ಎಂ ಬಿ ಪಾಟೀಲ್ನ ಕರ್ಕೊಂಡು ಬಂದು ಸಭಾಶ್ಗಿರಿ ತೆಗೆಸ್ಕೊಂಡು ಫೋಟೋ ತೆಗೆಸ್ಕೊಂಡು ಕೈ ಮೇಲೆ ಕೈ ಹಾಕಿ ಎಲ್ಲ ಉಭಯ ಕುಶಲೋಪರಿಯನ್ನು ಮಾತಾಡ್ಸ್ಕೊಂಡು ಬಂದಂಥ ಎಂ ಬಿ ಪಾಟೀಲ್ ಇಂಥ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದಷ್ಟೇ, ಯತ್ನಾಳ್ ಮತ್ತು ಯಡಿಯೂರಪ್ಪ ಇಬ್ಬರೂ ಕೂಡ ದೋಸ್ತರು, ಒಬ್ರಿಗೊಬ್ರಿಗೆ ಒಳ್ಳೆಯ ಸ್ನೇಹ ಇದೆ. ಸುಮ್ಮನೆ ಗೊಂದಲ ಎಬ್ಸಲಿಕ್ಕೆ, ಜೊತೆಗೆ ಕಾಂಗ್ರೆಸ್ಸನ್ನು ಬೈಲಿಕ್ಕೆ ಸುಮ್ಮನೆ ಯಡಿಯೂರಪ್ಪನವ್ರನ್ನ ಮತ್ತು ಯಡಿಯೂರಪ್ಪನವರ ಮಗನನ್ನು ಬೈಕೊಂಡು ತಿರುಗ್ತಾರೆ. ಆದರೆ ಅವರಿಬ್ಬರಲ್ಲೂ ಕೂಡ ಯಾವುದೇ ವೈಮನಸ್ಸಿಲ್ಲ. ಒಂದೇ ಪಕ್ಷದ ಕಾರ್ಯಕರ್ತರು, ಜೊತೆಗೆ ಸುಮ್ಮನೆ ಬೈಕೊಂಡು ತಿರುಗಾಡ್ತಾರೆ. ಏನೇನು ಬಿ ಜೆ ಪಿ ಸೇರ್ಕೊಂಡು ಬಿಡ್ತಾರೆ, ಅದರಲ್ಲಿ ಯಾವುದೇ ಒಂದು ಸಂಶಯ ಬೇಡ ಅನ್ನುವಂಥ ಸ್ಫೋಟಕ ಮಾಹಿತಿಯನ್ನು ಇದೀಗ ಎಂ ಬಿ ಪಾಟೀಲ್ ಅವರು ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ. ನಾವು ಅದನ್ನು ಕೆಲವೊಂದು ಮಾಹಿತಿಯನ್ನು ನೋಡಿದಾಗ ಅಫ್ಕೋರ್ಸ್ ಯತ್ನಾಳ್ ಮತ್ತು ಯಡಿಯೂರಪ್ಪನವರ ಒಂದು ಬಾಂಧವ್ಯ ತುಂಬ ಚೆನ್ನಾಗಿತ್ತು. ಆದರೆ ಕೆಲವೊಂದು ಕಾರಣ ಅದೇನು ಗೊತ್ತಿಲ್ಲ, ಮಗ ರಾಜಕೀಯಕ್ಕೆ ಬಂದ ನಂತರ, ಮೇ ಬಿ ವಿಜೇಂದ್ರ ರಾಜಕೀಯಕ್ಕೆ ಬಂದ ನಂತರ ಯಡಿಯೂರಪ್ಪ ಮತ್ತು ಯತ್ನಾಳ್ ಅವರ ಸಂಬಂಧ ಹಳಿಸಿತೋ ಎನ್ನುವಂಥ ಒಂದು ಗೊಂದಲ ಮೂಡೋದು ಸಹಜ. 2009ರಲ್ಲಿ ಟಿಕೆಟ್ ತಪ್ಪಿದಾಗ, ಅಂದರೆ ಯತ್ನಾಳ್ ಅವರಿಗೆ ಬಿಜಾಪುರ ಕಾನ್ಸ್ಟಿಟ್ಯೂನ್ಸಿ ಟಿಕೆಟ್ ತಪ್ಪಿದಾಗ, ಅದು ಬೇರೆ ಒಂದು SC ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಆದಾಗ ಅಲ್ಲೂ ಕೂಡ ಮನಸ್ತಾಪ ಆಯಿತು ಮತ್ತು
BJP ವಿರುದ್ಧ ಹರಿಹಾಯ್ದ್ರು. ಅದಾದ ನಂತರ ಅವರನ್ನು ಮತ್ತೆ ಎಕ್ಸ್ಪೆಲ್ ಮಾಡಿ, ಅಂದರೆ ಮೊಟ್ಟ ಮೊದಲ ಬಾರಿಗೆ ಅವರನ್ನು BJP ಪಕ್ಷದಿಂದ 2009ರಲ್ಲಿ ಹೊರಹಾಕಲಾಯಿತು. ಹೊರ ಹೋದಂಥ ಯತ್ನಾಳ್ ಅವರು 2010ರಲ್ಲಿ JDS ಸೇರ್ಕೊಳ್ತಾರೆ. 2013ರಲ್ಲಿ ಅದೇ ಅಂದರೆ ಬಿಜಾಪುರ ನಗರ ಕಾನ್ಸ್ಟಿಟ್ಯೂನ್ಸಿಯಿಂದ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ. ಆದರೆ ಸೋತ ಕಾರಣಕ್ಕಾಗಿ, ಜೊತೆಗೆ 2013ರಲ್ಲಿ ಅವರಿಗೆ JDSನ ರಾಜ್ಯಾಧ್ಯಕ್ಷ ಪಟ್ಟ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೆ ಅವರು BJPಯನ್ನು ಸೇರ್ಕೊಳ್ತಾರೆ. 2015ರಲ್ಲಿ ಕೂಡ ಮತ್ತೆ, ಅಂದರೆ 2015ರಲ್ಲಿ ಸೇರಿಕೊಂಡ ನಂತರ ಮತ್ತೆ ಯಾವುದೋ ಒಂದು ಕಾರಣಕ್ಕೆ ಒಂದು ಬಿಜಾಪುರ ನಗರದ ಒಂದು ಲೋಕಲ್ ಬಾಡಿ MLC ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟನ್ನು ಹಾಕಿದ ಸಲುವಾಗಿ ಮತ್ತೆ BJPಯ ಕೆಂಗಣಿ ಗುರಿಯಾಗ್ತಾರೆ. 2015ರಲ್ಲಿ ಮತ್ತೆ BJP ಎರಡನೇ ಬಾರಿಗೆ ಯತ್ನಾಳ್ ಅವರನ್ನು BJP ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡುತ್ತೆ. ಆಗಲೂ ಕೂಡ ಯಡಿಯೂರಪ್ಪನವರು ಮನಸ್ಸು ಮಾಡಿ 6 ವರ್ಷದ ಈ ಅಂದರೆ ಈ 6 ವರ್ಷದ ಈ ಒಂದು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ ಕ್ರಮವನ್ನು 3 ವರ್ಷಕ್ಕೆ ಇಳಿಸಿ ಮತ್ತೆ 2018ರಲ್ಲಿ ಯತ್ನಾಳ್ ಅವ್ರನ್ನ ಪಕ್ಷಕ್ಕೆ ಕರೆತಂದು ಬಿಜಾಪುರ ನಗರ ಕ್ಷೇತ್ರನ ಟಿಕೆಟ್ ಕೊಡ್ತಾರೆ. ಆಗ ಮತ್ತೆ ಯತ್ನಾಳ್ ಅವರು ಗೆದ್ದು ಬೀಗ್ತಾರೆ. ಅದಾದ ನಂತರ ಈಗ 2025 ಮಾರ್ಚ್ ತಿಂಗಳಲ್ಲಿ ಅದಕ್ಕಿಂತ ಮೊದಲು ಬೈಕೊಂಡು ಯಡಿಯೂರಪ್ಪನವ್ರನ್ನ ಮತ್ತು ಮಗನನ್ನ ಬೈದು ಪಕ್ಷಕ್ಕೆ ಮುಜುಗರ ಮಾಡಿದಂಥ ಯತ್ನಾಳ್ ಅವ್ರನ್ನ ಮೂರನೇ ಬಾರಿ BJP ಪಕ್ಷ ತಮ್ಮ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ. ಇನ್ನೇನು 1 ವರ್ಷ ಅಥವಾ 2028ರ ಜನವರಿ ವೇಳೆಗೆ ಮತ್ತೆ ಯಡಿಯೂರಪ್ಪನವರ ಕುಟುಂಬ ಅಥವಾ ಏನೋ ಸಂಧಾನಾಗಿ ಮತ್ತೆ BJPಗೆ ಬರುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇದಕ್ಕೆ ಮುಖ್ಯವಾದ ಕಾರಣ, ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಕೂಡ ಯತ್ನಾಳ್ ಅವರ ವಿರುದ್ಧವಾಗಿ ಒಂದೇ ಮಾತಾಡ್ತಿಲ್ಲ. ಆ ಯಡಿಯೂರಪ್ಪ ಮತ್ತು ಯತ್ನಾಳ್ ಅವರ ಮಧ್ಯೆ ಅದು ಏನು ಬಿರುಕಿದೆಯೋ ದೇವರೇ ಬಲ್ಲ, ಅಥವಾ ಯತ್ನಾಳ್ ಮತ್ತು ವಿಜೇಂದ್ರ ಅವರ ಮಧ್ಯೆ ಅದು ಏನು ಬಿರುಕಿದೆಯೋ ದೇವರೇ ಬಲ್ಲ. ಆದರೆ ಮತ್ತೆ ವಾಪಸ್ ಬರುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಅನ್ನೋದು ಕೂಡ ನಮಗನ್ನಿಸ್ತಾ ಇರೋದು, ಮತ್ತು ಈ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಯನ್ನು ಕೂಡ ಆಗ್ತಾ ಇದೆ. ಎಲ್ಲದರ ಮಧ್ಯೆ ಯಡಿಯೂರಪ್ಪನವ್ರು ಹೇಳ್ತಾರೆ, ವೀರಣ್ಣ ಚರಂತಿಮಠ ಅವರ ಪರವಾಗಿ ಯತ್ನಾಳ್ ಅವರು ಬಂದರೆ ನಮಗೇನೂ ತೊಂದರೆ ಇಲ್ಲ ಅಂತಾರೆ. ಮತ್ತೊಂದು ಕಡೆ ಶ್ರೀರಾಮ್ ಅವರು ಹೇಳ್ತಾರೆ, ಇಲ್ಲ ಯತ್ನಾಳ್ ಅವರು ನಮ್ಮ ನಾಯಕರು ಅಂತ ಹೇಳ್ತಾರೆ. ಜೊತೆಗೆ ಅರವಿಂದ್ ಬೆಲ್ಲದ್ ಹೇಳ್ತಾರೆ, ಇಲ್ಲ ಯತ್ನಾಳ್ ಆಗಿರ್ಬೋದು, ಚರಂತಿಮಠ ಆಗಿರ್ಬೋದು ಮತ್ತು ಯಡಿಯೂರಪ್ಪ ಅವರಿಗೆ ಸಿಟ್ಟು ಬರುತ್ತೆ, ಆದರೂ ಒಳ್ಳೆಯ ಸಿಟ್ಟು, ಸಾತ್ವಿಕ ಸಿಟ್ಟು ಅಂತ ಹೇಳ್ತಾರೆ. ಇವೆಲ್ಲವನ್ನು ನೋಡ್ತಾ ಇದ್ದಾರೆ. ಇಲ್ಲೊಂದು ಕಡೆ ಯತ್ನಾಳ್ ಅವರ ಬಗ್ಗೆ MB ಪಾಟೀಲ್ ಅವರ ಹೇಳಿದ ಮಾತು ಮತ್ತೆ ಚರ್ಚೆಯಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಯತ್ನಾಳ್ ವಾಪಸ್ ಬರ್ಬೋದು. ಆದರೆ ಯತ್ನಾಳ್ ಮತ್ತು BSY ಕುಚುಕು ದೋಸ್ತರು ಅಲ್ವಾ. ಜೊತೆಗೆ ಯತ್ನಾಳ್ BSY ಅವರನ್ನ ಬೈಯೋದು ಬರೀ ನಾಟಕ ಎನ್ನುವ ಮಾತು ನಾನಂತೂ ಒಪ್ಪಲ್ಲ. ಯಾಕಂದರೆ ಯತ್ನಾಳ್ ಮತ್ತು ಯಡಿಯೂರಪ್ಪನ ಮಧ್ಯೆ ಏನೋ ಒಂದು ಸಂಘಟಿಸಿದೆ, ಏನೋ ಒಂದು ಆಗಿದೆ, ಜೊತೆಗೆ ಆಗಬಾರ್ದು ಕೂಡ ಆಗಿದೆ ಅನ್ನೋ ಕೂಡ ನಮ್ಮ ಒಂದು ಚರ್ಚೆಯ ವಿಷಯವಾಗಿದೆ. ಜೊತೆಗೆ ನಮಗೂ ಕೂಡ ಅದೇ ಅನಿಸ್ತಾ ಇದೆ. ಒಂದು ವೇಳೆ 2028ಕ್ಕೆ ಬಂದರೂ ಕೂಡ ಯತ್ನಾಳ್ ಮತ್ತು ವಿಜೇಂದ್ರ ಒಟ್ಟಿಗೆ ಸಾಕ್ತಾರೆ ಎನ್ನುವಂಥ ಮಾತು ಕೂಡ ಇದೀಗ ಸತ್ಯಕ್ಕೆ ದೂರವಾದದ್ದು. ಬಂದರೂ ಕೂಡ ಮತ್ತೆ ಬೈಕೊಂಡು ಹೋಗ್ಬೋದು, ಅಥವಾ ಬೈದಿದ್ರೂ ಕೂಡ ಬೇರೆ ಥರದ ಒಂದು ರಾಜಕೀಯವನ್ನು ಮಾಡಬಹುದು. ಆದರೆ ಈ ವಿಷಯವನ್ನು ಗಮನದಲ್ಲಿಟ್ಕೊಂಡು ನೋಡ್ತಾ ಹೋದರೆ MB ಪಾಟೀಲ್ ಅಂದರೆ ಬಬಲೇಶ್ವರ ಕ್ಷೇತ್ರದ ಶಾಸಕರಾಗಿರುವಂಥ ಮತ್ತು ಈಗ ಬೃಹತ್ ಕೈಗಾರಿಕೆ ಸಚಿವರಾಗಿರುವಂಥ MB ಪಾಟೀಲ್ ಅವರು ಹೇಳಿದಂಥ ಮಾತಿದೆಯಲ್ಲ, ಅಂದರೆ ಯತ್ನಾಳ್ ಅವರು ಸುಮ್ಮನೆ ಯಡಿಯೂರಪ್ಪನವರು ಬೈತಾರೆ ಹೊರತು ಅವರಿಗೆ ಮನಸ್ಸಿನಿಂದ ಬೈಯಲ್ಲ. ಒಂದು ವೇಳೆ ಬೈಬೇಕಂದಿದ್ರೆ ಅವರು ನೇರವಾಗಿ ದಾವಣಗೆರೆ ಕ್ಷೇತ್ರಕ್ಕೆ ಹೋಗಿ ದಾವಣಗೆರೆ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಶ್ರೀನಿವಾಸ ದಾಸ ಕರಿಯಪ್ಪನವ್ರನ್ನ ಗೆಲ್ಲಿಸಬೇಕಿತ್ತು. ಆದರೆ ದಾವಣಗೆರೆಗೆ ಹೋಗ್ತಾ ಇಲ್ಲ. ಯಾಕಂದರೆ ದಾವಣಗೆರೆಯಲ್ಲಿ ಯಡಿಯೂರಪ್ಪನವರ ಕ್ಯಾಂಡಿಡೇಟ್ಗೆ ಟಿಕೆಟ್ ಸಿಕ್ಕಿಲ್ಲ. ಜೊತೆಗೆ ವೀರಣ್ಣ ಚರಂತಿಮಠ ಅವರ ಪರವಾಗಿ ಯಾಕೆ ಕೆಲಸ ಮಾಡ್ತಿದ್ದಾರೆ ಅಂದರೆ ವೀರಣ್ಣ ಚರಂತಿಮಠ ಅವರು ಯಡಿಯೂರಪ್ಪನವರ ಕ್ಯಾಂಡಿಡೇಟ್. ಹೀಗಾಗಿ ಅಲ್ಲಿ ಬಂದು ವೀರಣ್ಣ ಚರಂತಿಮಠ ಅವರ ಪರವಾಗಿ ಕೆಲಸ ಮಾಡ್ತಾರೆ. ಇದರ ಅರ್ಥ ಯಡಿಯೂರಪ್ಪ ಮತ್ತು ಯತ್ನಾಳ್ ಕುಚುಕು ದೋಸ್ತರು ಎನ್ನುವಂಥ ಮಾತಿದೆಯಲ್ಲ, ಅದು ಈಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆ ಆಗ್ತಾಯಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.